ಮೊನ್ನೆ ತಾನೇ ನಡೆದಂಥ ಬಸವ ಜಯಂತಿ ಹಬ್ಬದ ಸಮಯದಲ್ಲಿ ವಿಜಯಪುರ ನಗರದ ಶಾಸಕರು ನನ್ನ ತಂದೆಯವರಾದಂಥ ಶಿವಾನಂದ ಪಾಟೀಲ್ ಅವರು, ಜವಳಿ ಕಬ್ಬು ಅಭಿವೃದ್ಧಿ ಹಾಗೂ ಕೃಷಿ ಮಾರುಕಟ್ಟೆಯ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರಿಗೆ ಒಂದು ಸವಾಲು ಹಾಕಿದರು. ನೀವು ರಾಜೀನಾಮೆ ನೀಡಿ ಬಂದು ನನ್ನ ಎದುರು ಚುನಾವಣೆಗೆ ನಿಂತು ಗೆಲ್ರಿ ಅಂತಕ್ಕಂಥ ಒಂದು ಸವಾಲು ಹಾಕಿದರು. ಆ ಸವಾಲನ್ನು ಸ್ವೀಕಾರ ಮಾಡಿ ನನ್ನ ತಂದೆಯವರು ಒಂದು ಷರತ್ತುಬದ್ಧ ರಾಜೀನಾಮೆ ಪತ್ರವನ್ನು ಸಭಾಪತಿಗಳಿಗೆ ಈಗಾಗಲೇ ನೀಡಿದ್ದಾರೆ. ನೀಡಿ 24 ತಾಸದ ಕಾಲ ಕಳೆದ್ರೂ ಕೂಡ ನಗರ ಶಾಸಕರಾದಂಥ ಬಸನಗೌಡರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ನಮಗಿನ್ನೂ ಸಿಕ್ಕಿಲ್ಲ. ಅವರಿಗೇನಾದರೂ ನಮ್ಮ ರಾಜೀನಾಮೆ ಪತ್ರದಲ್ಲಿ ಲೋಪದೋಷಗಳು ಕಂಡು ಬಂದ್ರೆ, ಅದು ಸರಿ ಇಲ್ಲ ಅಂಥೇಳಿ ಅವ್ರಿಗೇನಾದರೂ ಅನಿಸಿದ್ರೆ ಅವರೇ ಒಂದು ಡ್ರಾಫ್ಟ್ ತಯಾರು ಮಾಡಲಿ. ಆ ಡ್ರಾಫ್ಟ್ ತಕ್ಕಂತೆ ನಾವು ಕೂಡ ಡ್ರಾಫ್ಟ್ ತಯಾರು ಮಾಡಿ ಜೊತೆಗೆ ಹೋಗಿ ನಾವು ರಾಜೀನಾಮೆ ಪತ್ರವನ್ನು ಸಭಾಪತಿಗಳಿಗೆ ನೀಡೋಣ. ಮೊದಲು ನಮ್ಮದೇ ರಾಜೀನಾಮೆ ಪತ್ರ ಅಂಗೀಕರಿಸಲಿ, ತದನಂತರ ಅವ್ರದ್ದು ಅಂಗೀಕರಿಸಲಿ ಅಂಥೇಳಿ ಇನ್ನೊಮ್ಮೆ ಅವರಿಗೆ ಮಾಧ್ಯಮದ ಮುಖಾಂತರ ಆಹ್ವಾನ ಮಾಡಲು ನಾನು ಬಯಸುತ್ತಿದ್ದೇನೆ. ಇನ್ನೊಂದು, ನಾನು ಒಂದು ಪ್ರಶ್ನೆ ಏನು ಕೇಳಬೇಕಪ್ಪ ಅಂದ್ರೆ, ನಗರದ ಶಾಸಕರು ಈ ಬಿಜಾಪುರ ನಗರಕ್ಕೆ ಏನು ಸೇವೆ ಸಲ್ಲಿಸಿದ್ದಾರೆ ಅಂತಕ್ಕಂಥ ಒಂದು ಪ್ರಶ್ನೆನೂ ಇವತ್ತು ಕೇಳಬೇಕಾಗ್ತೈತಿ. ನನ್ನ ಮುತ್ಯ, ನನ್ನ ಅಜ್ಜ ಅವರು ದಿವಂಗತ ಸಿದ್ದರಾಮಪ್ಪ ಪಾಟೀಲ್ ಅವರು ಈ ನಗರದ ಕಾರ್ಪೊರೇಷನ್ ಅಧ್ಯಕ್ಷರಾಗಿದ್ದರು, ಕಾರ್ಪೊರೇಷನ್ ಪ್ರೆಸಿಡೆಂಟ್. ಅವರಷ್ಟೇ ಅಲ್ಲ, ನನ್ನ ತಂದೆ ಸಹ ಕಾರ್ಪೊರೇಷನ್ ಪ್ರೆಸಿಡೆಂಟಾಗಿ ಸೇವೆ ಸಲ್ಲಿಸಿದರು, ಮೆಂಬರ್ ಆಗಿದ್ದರು. ಕೇವಲ 23-24 ವಯಸ್ಸಿಗೆ ಅವರು ಚುನಾಯಿತರಾಗಿ ಮೆಂಬರ್ ಆಗಿದ್ದರು. ಅವ್ರ ಕಾಲದಾಗ LBS ಮಾರ್ಕೆಟ್ ಉದ್ಘಾಟನೆ ಆಗಿತ್ತು. ಮುಂದೆ ಹೆಲ್ತ್ ಮಿನಿಸ್ಟರ್ ಆದಾಗ ಅವರು ಈ ಜಿಲ್ಲೆಗೆ ಒಂದು ಸುಸಜ್ಜಿತವಾದಂಥ ಜಿಲ್ಲಾ ಆಸ್ಪತ್ರೆ ನೀಡಿದರು ಬಿಜಾಪುರ ನಗರದಾಗ. ನಿನ್ನೆ ತಾನೇ ಮಾಧ್ಯಮದವ್ರ ಜೊತೆ ಮಾತಾಡೋತ್ನಾಗ ನಮ್ಮ ತಂದೆಯವರು ಹಂಚ್ಕೊಂಡ್ರು, ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಅವರು ಆದಾಗ 3000 ಆಸ್ತಿಗಳನ್ನು ತಯಾರು ಮಾಡಿದರು. ಅದನ್ನು ಕಡಿಮೆ ಮಾಡಿ ಇವತ್ತು 700ಕ್ಕೆ ತಂದಿಟ್ಟಾರೆ ಇವತ್ತು. ಹಂಗೆ ನಾವು ಜನಪರವಾದಂಥ ಸೇವೆ, ನಿಸ್ವಾರ್ಥವಾದಂಥ ಸೇವೆ ಸಲ್ಲಿಸ್ಕೋತ ನಮ್ಮ ತಂದೆಯವರು ಇಲ್ಲಿಯವರೆಗೂ ರಾಜಕೀಯ ಮಾಡ್ಕೋತ ಬಂದಾರೆ. ಆದರೆ ಇನ್ನೊಂದು ಕೈಯಲ್ಲಿ ಇವ್ರ ರಾಜಕೀಯ ಇತಿಹಾಸ ತೆಗೆದು ನೋಡಿದ್ರೆ ನೀವು ನೋಡ್ರಿ, ನಾನು ಬಡುವದೀನಿ ಅಂಥೇಳಿ ಭಾಳಷ್ಟು ಸರಿ ಅವ್ರು ಹೇಳ್ತಾರೆ, ನಾನೇನೂ ಮಾಡಿಲ್ಲ, ಇವರೆಲ್ಲ ಭ್ರಷ್ಟರದಾರ ಅಂತಕ್ಕಂಥ ಮಾತನ್ನು ಕೂಡ ಆಡ್ತಾರೆ. ಬಟ್ ಅವ್ರ ಗಮನದಾಗ ಬಹುತೇಕ ಇರಲಿಕ್ಕಿಲ್ಲ, ನಮ್ಮ ಕುಟುಂಬಗಳ ಮಧ್ಯದಲ್ಲಿ ಅವರೇ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮಾಡಿದರು, ಅವರೇ ಖಾಸಗಿ ಆಸ್ಪತ್ರೆಗಳನ್ನು ಮಾಡಿದರು. ಮಾಧ್ಯಮದವ್ರಿಗೂ ಗೊತ್ತಿದ್ದಿದ್ದೇ ಐತಿ, ಸಮಾಜಗೂ ಗೊತ್ತಿದ್ದಿದ್ದೇ ಐತಿ, ಬಿಜಾಪುರ ಏನೋ ದೊಡ್ಡ ಸಿಂಗಾಪುರ್ಗತ್ಲೆ ಅಲ್ಲ. ನಿಮಗೆ ಹೇಳಬೇಕಾದ್ರೆ ನಮ್ಮಲ್ಲಿ ನಿರುದ್ಯೋಗದ ಸಮಸ್ಯೆಗಳದಾವೆ. ನಿರುದ್ಯೋಗದ ಸಮಸ್ಯೆ ಇದ್ದಾಗಲೂ ಕೂಡ ಇವರು ಒಂದು ಸಕ್ಕರೆ ಕಾರ್ಖಾನೆ ಮಾಡಿದರು. ಇಷ್ಟರಲ್ಲಿಂದ ಅವ್ರ ಹೊಟ್ಟೆ ತುಂಬಲಿಲ್ಲ. ಇವು ಖಾಸಗಿ ಏನೇನು ಆಸ್ಪತ್ರೆ, ಶಿಕ್ಷಣ ಸಂಸ್ಥೆ ಆಗಿರಲಿ, ಆಸ್ತಿಗಳಾಗಿರಲಿ ಮಾಡಿದ್ರೂ ಅವ್ರಿಗೆ ಹೊಟ್ಟೆ ತುಂಬಲಿಲ್ಲ. ಒಂದು ಎಥನಾಲ್ ಕಾರ್ಖಾನೆ ಮಾಡಿದರು, ಸಕ್ಕರೆ ಕಾರ್ಖಾನೆನೋ ಎಥನಾಲ್ ಕಾರ್ಖಾನೆನೋ ಮಾಡಿದ್ರಪ್ಪ, ಒಳ್ಳೆಯದಾಗಲಿ. ನಮ್ಮ ಬಿಜಾಪುರ ಜಿಲ್ಲೆದವರಿಗೆ, ನಿರುದ್ಯೋಗಿಗಳಿಗೆ, ನಿರುದ್ಯೋಗದ ಸಮಸ್ಯೆಯಿಂದ ನರಳಿಕತ್ತಿರ್ತಕ್ಕಂಥ ಯುವಕರಿಗೆ ಒಂದು ಉದ್ಯೋಗದ ಅವಕಾಶ ಸೃಷ್ಟಿ ಮಾಡ್ತಾರೇನಪ್ಪ ಅಂತ ಅಂದ್ಕೊಂಡ್ರೆ ಅದು ತೊಗೊಂಡೋಗಿ ಬೀದರ್ದಾಗ ಮಾಡಿದರು. ನಮ್ಮ ಜಿಲ್ಲೆಯಲ್ಲಿ ನಿರುದ್ಯೋಗದ ಸಮಸ್ಯೆ ಇಲ್ವಾ? ಇಲ್ಲಿ ಯಾಕೆ ಮಾಡಲಿಕ್ಕಾಗಲಿಲ್ಲ? ಇಷ್ಟು ಪ್ರೀತಿ ಇತ್ತಪ್ಪ ಅಂದ್ರೆ ಬಿಜಾಪುರ ಜಿಲ್ಲೆ ಮೇಲೆ. ಹಂಗೆ ಇವ್ರು ಏನು ಸೇವೆ ಸಲ್ಲಿಸ್ಯಾರ? ಒಂದು ಗೌರ್ಮೆಂಟ್ ಹಾಸ್ಪಿಟಲರೇ ಮಾಡಿಸ್ಯಾರೋ, ಮಾರುಕಟ್ಟೆಗಳರೇ ಮಾಡಿಸ್ಯಾರೋ. ಊರು ತುಂಬ ಬರೀ ವೃತ್ತಗಳು ಮಾಡೋದು ಅಭಿವೃದ್ಧಿಯ ಸಂಕೇತ ಅಲ್ಲ. ಅದರಲ್ಲಿಂದ ಬಿಜಾಪುರ ಸಿಂಗಾಪುರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾನು ನಗರದ ಶಾಸಕರಿಗೆ ಒಂದು ಸೂಕ್ಷ್ಮವಾದಂಥ ಮಾತು ಹೇಳಲಿಕ್ಕೆ ಬಯಸ್ಲಿಕ್ಕತ್ತೀನಿ. ಅದಷ್ಟೇ ಅಲ್ಲ, ಅವ್ರು ಮಾತಾಡ್ಕೋತು ನಮಗೆ ಬೈಕೋತು ಇವ್ರು ಏನು ಮಾಡಿಬಿಟ್ರು, ನಮ್ಮ ಬಸವನ ಭಾಗೇವಾಡಿ ಮತಕ್ಷೇತ್ರಕ್ಕೆ ಬೈದುಬಿಟ್ರು. ನಿಮಗೆ ಹೇಳಬೇಕಾದ್ರೆ ನಿನ್ನೆ
ನಮ್ಮ ತಂದೆಯವ್ರ ಮಾಧ್ಯಮದವ್ರ ಜೊತೆ ಭಾಳ ದುಃಖದಿಂದ ಹಂಚ್ಕೊಂಡ್ರು. ದುಃಖದಿಂದ ಅನ್ನಕ್ಕೆ ಬರೋದಿಲ್ಲ, ಸಂತೋಷದಿಂದ ಏನು ಹಂಚ್ಕೊಂಡ್ರಪ್ಪ ಅಂದ್ರೆ, ಈ ಜಿಲ್ಲೆಯಲ್ಲಿ ಯಾವುದೇ ಪಕ್ಷದಿಂದ ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅವರು ಚುನಾವಣೆ ಎದುರಿಸಿದ್ರು ಕೂಡ ಅಲ್ಲಿ ಜನ ಅವರಿಗೆ ಮನಸ್ಸಿದಾಗ ಇಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಯಾರ. ಆದರೆ ಇವ್ರು ಏನು ಮಾಡಿದರು, ಯಾವ ಕ್ಷೇತ್ರದಾಗ, ಯಾವ ಪುಣ್ಯಕ್ಷೇತ್ರ, ಪವಿತ್ರ ಕ್ಷೇತ್ರದಾಗ ಎಲ್ಲಿ ಬಸವಣ್ಣನವರೇ ಹುಟ್ಟ್ಯಾರ, ಆ ಕ್ಷೇತ್ರಕ್ಕೆ ಮಾತಾಡ್ಕೋತ ಅದು ಪಾಕಿಸ್ತಾನ ಆಗ್ಬಿಟ್ಟೈತಿ ಅಂತ ಹೇಳಿಬಿಟ್ರು. ಇದು ನಮಗಷ್ಟೇ ಬೈದಂಗಲ್ಲ, ನಾವು ರಾಜೀನಾಮೆ ಕೊಡ್ತಾ ಇರ್ತಕ್ಕಂಥ ಉದ್ದೇಶ ಇಷ್ಟೇ, ನೀವು ನಮಗೆ ಬೈದ್ರೆ ನಡೀತಿತ್ತು, ಬಟ್ ನಮ್ಮ ಮತದಾರರು ಏನದಾರ ಅವರು ಪಾಕಿಸ್ತಾನದವ್ರ ಹಾಕಿದವರು. ನಮಗೆ ಎಷ್ಟು ಜನ ಅಲ್ಲಿ ಮತಕ್ಷೇತ್ರದಾಗ ನಮಗೆ ಓಟ್ ಹಾಕಿದ್ದವ್ರು ಅದಾರ, ಅವ್ರು ಲಿಂಗಾಯತರಲ್ವ. ಇನ್ನೊಂದು ಹೇಳ್ತಾರೆ, ಮುಂದೆ ಬಂದು ಪ್ರವಾದಿಗಳಿಗೆ ಅಷ್ಟೇ ಬೈದಿಲ್ಲ ಅವರು. ಒಂದು ಮಾತು ಹೇಳಿದ್ರು ಮೊನ್ನೆ, ಬಸವಣ್ಣನವ್ರಿಗೇನೋ ಮಂದಿ ಕಾಡಿಸಿದ್ರಲಿಂದ ಅವ್ರು ಹೊಳಿಗೆ ಜಿಗಿದ್ರು ಅಂತ ಹೇಳಿದ್ರು. ಇವರೇನು ಅಲ್ಲಿದ್ರೇನು ಬಸವಣ್ಣನವರು ಹೊಳಿ ಜಿಗಿತ್ನಾಗ? ಅವರೇ ಹೊಳಿ ಜಿಗಿಯೋದು ನೋಡ್ದಂಗೆ ನಾನೇ ಮುಂದೆ ನಿಂತು ನೋಡ್ದಂಗೆ ಅವರು ಹೇಳ್ತಾರೆ ಬಸವಣ್ಣನವರು ಹಿಂಗೆ ಜಿಗಿದಾರ ಅಂಥೇಳಿ. ನಮ್ಮ ಧರ್ಮದಾಗ ಭಾಳ ಸ್ಪಷ್ಟವಾಗಿ ಹೇಳ್ತೈತಿ ನಮ್ಮ ಧರ್ಮ ಅಧಿಕಾರಿಗಳು ಬಸವಣ್ಣವರು, ಬಸವೇಶ್ವರ ಮಹಾರಾಜರು ನಮಗೆ ಹೇಳ್ತಾರೆ, ನೀವು ಏನು ಹೇಳಬೇಕಂದಿರಿ ಅದನ್ನೇ ಹೇಳೇ ತೀರಿಸ್ರಿ, ಹೇಳೇ ಸಾಯಿರಿ, ಹೋರಾಟ ಮಾಡಿ ಸಾಯಿರಿ, ಹೊರತಾಗಿ ನೀವು ಆತ್ಮಹತ್ಯೆ ಅನ್ನುವಂಥ ಒಂದು ಪಾಪದ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ್ರಿ ಅಂಥೇಳಿ ನಮ್ಮ ಧರ್ಮಾಧಿಕಾರಿಗಳು ಹೇಳಿದ್ರೆ ಇವ್ರು ಹೊಳಿ ಜಿಗಿತಾರ ಅಂತಕ್ಕಂಥ ಮಾತಾಡ್ತಾರೆ. ಮತ್ತು ಇದು ಶೋಭೆ ತರೋದಿಲ್ಲ. ನಮ್ಮ ಮತದಾರರು ಪಾಕಿಸ್ತಾನದವರಲ್ಲ. ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ಪಾಕಿಸ್ತಾನ ಅನ್ನುವಂಥ ಒಂದು ಪದ ಏನೈತಿ, ಇದು ಒಂದು ಖಂಡನೀಯ ಪದ. ಇನ್ನೊಂದು ಹೇಳ್ತಾರೆ, ಇವೆಲ್ಲ ಪದಗಳದ ಉಪಯೋಗದಿಂದಲೇ ಬಹುತೇಕ ನಮ್ಮ ತಂದೆಯವ್ರು ಮೊನ್ನೆ ಅವ್ರಿಗೆ ಒಂದು ಮಾತು ಹೇಳಿದರು, ಇವ್ರು ಇನ್ಸಾನ್ ಅಲ್ಲ, ಇವರು ಶೈತಾನ್ ಅಂಥೇಳಿ. ಯಾಕಂದ್ರೆ ಇವರು ಆಡುವಂಥ ಇವೇನು ಹೊಳಿಗೆ ಜಿಗಿಯೋದು, ಪ್ರವಾದಿಗಳ ಬಗ್ಗೆ ಮಾತಾಡೋದು, ಇಂಥ ಮಾತುಗಳನ್ನು ಆಡೇ ಬಹುತೇಕ ಇವರು ಶೈತಾನ್ ಆಗ್ಲಿಕ್ಕತ್ತಾರ ಅಂತಕ್ಕಂಥ ಮಾತು ಹೇಳಬೇಕಾಗ್ತೈತಿ. ಮತ್ತು ಇವರಷ್ಟೇ ಅಲ್ಲ, ಇವ್ರ ಜೊತೆ ಇನ್ನೊಂದಿಷ್ಟು ಕುಟುಂಬದವರು ನಮ್ಮ ತಂದೆಯವ್ರ ಮೇಲೆ ಅಷ್ಟೇ ಅಲ್ಲ, ಕುಟುಂಬದ ಮೇಲೆ ಒಂದು ಅಪವಾದನೆ ಮಾಡ್ತಾರೆ. ಇವರ ಕುಟುಂಬದ ವೃತ್ತಿ ಸಾರಾಯಿ ಮಾರುವಂಥ, ಮದ್ಯಪಾನ ಮಾರುವಂಥ ಒಂದು ಕುಟುಂಬ ಅಂತ ಹೇಳಿದರು. ಆದ್ರೆ ಈ ಜಿಲ್ಲೆಯ ಜನರಿಗೆ ನಾನು ಹೇಳಲಿಕ್ಕೆ ಬಯಸ್ಲಿಕ್ಕತ್ತೀನಿ, ನಾ ಈ ಮನೆ ಮಗ ಅದೀನಿ. ನಮ್ಮ ತಂದೆಯವ್ರನ್ನ ನೋಡೀನಿ, ನಮ್ಮ ಚಿಕ್ಕಪ್ಪವ್ರನ್ನ ನೋಡೀನಿ, ನಮ್ಮ ದೊಡ್ಡಪ್ಪವ್ರನ್ನ ನೋಡೀನಿ. ಅವ್ರದ್ದು ಜೀವನದ ಉದ್ದಗಲಕ್ಕೂ ಅವರು ಒಮ್ಮೆನೂ ಮದ್ಯಪಾನ ಸೇವನೆ ಮಾಡಿರಲಿಲ್ಲ. ಆದರೆ ಈ ಜನಪ್ರತಿನಿಧಿ ಈ ಊರಿನ ಒಂದು ಪವಿತ್ರ ಗುಡಿ, ಸಿದ್ದೇಶ್ವರ ಗುಡಿ ಮುಂದೆ ಮದ್ಯಪಾನ ಸೇವನೆ ಮಾಡಿ, ಸಾರಾಯಿ ದಾರು ಕುಡಿದು, ಮದ್ಯಪಾನ ಯಾಕೆ ಹೇಳಿದ್ದು, ದಾರು ಕುಡಿದು ಸಣ್ಣ ಸಣ್ಣ ಹುಡುಗರ ಮುಂದೆ ಎಲ್ಲಿ ವಚನ ಹೇಳಬೇಕು, ಎಲ್ಲಿ ಶ್ಲೋಕ ಹೇಳಬೇಕು, ಎಲ್ಲಿ ಚಲೋ ಮಾತಾಡಬೇಕು, ಬೇಗ ಬೈತಾರೆ ಗುಡಿ ಮುಂದೆತ್ತಿ. ಬಹುತೇಕ ನನಗೆ ಅನಿಸ್ತೈತಿ, ಆ ಗುಡಿ ಮುಂದೆ ಕೂತಿರ್ತಕ್ಕಂಥ ಭಿಕ್ಷುಕನಿಗೂ ಅನ್ನಿಸ್ಬೇಕು, ದೊಡ್ಡವನಾಗಿ ನನ್ನ ಮಕ್ಕಳು ಇಂಥವ್ರು ಆಗಬಾರ್ದು ಅಂಥೇಳಿ. ಆ ಭಾವನೆ ಬಹುತೇಕ ಅಲ್ಲಿ ಕೂತಿರ್ತಕ್ಕಂಥ ಭಿಕ್ಷುಕನಿಗೂ ಅನ್ನಿಸ್ತೈತಿ ಅಂಥೇಳಿ ನನಗೆ ಅನ್ನಿಸ್ತೈತಿ. ಸೊ ಇವ್ರು ಇಂಥದ್ದೆಲ್ಲ ಮಾಡ್ಕೋತ ಬರ್ಲಿಕ್ಕತ್ತಾರ. ಯಾರು ಮದ್ಯಪಾನ ಸೇವನೆ ಮಾಡ್ಲಿಕ್ಕತ್ತಾರ ಅವ್ರು ಬಂದು ನಮಗೆ ನೀವು ಮಾರ್ಲಿಕ್ಕತ್ತೀರ, ಅಪವಾದನೆ ಮಾಡ್ಲಿಕ್ಕತ್ತಾರ. ಇವೆಲ್ಲ ವಿಷಯಗಳು ನಾನು ಇವತ್ತು ಮಾಧ್ಯಮದ ಮುಂದೆ ಬಿಚ್ಚಿಡ್ಲಿಕ್ಕೆ ಬಯಸ್ಲಿಕ್ಕತ್ತಿದ್ದೆ. ಮತ್ತು ನಾನು ನನ್ನ ವಿದ್ಯಾಭ್ಯಾಸ ಎಲ್ಲ ಪಡೀಲಿಕ್ಕೆ ನಮ್ಮ ತಂದೆಯವ್ರು ನನಗೆ ಬೆಂಗಳೂರು ಮಹಾನಗರಕ್ಕೆ ಕಳಿಸ್ಕೊಟ್ಟಿದ್ರು. ಅಲ್ಲಿ ಸಹಜವಾಗಿ ನನಗೆ ಭಾಳ ಜನ ಭೇಟಿಯಾಗಿದ್ರು, ನನ್ನ ಕ್ಲಾಸ್ಮೇಟ್ಸ್ ಇದ್ದರು ಬೇರೆ ಬೇರೆ ಕಡೆಯವರು. ಅಲ್ಲಿ ಸಹಜವಾಗಿ
ಅವ್ರು ಒಕ್ಕಲಿಗರ ಆಗಿದ್ರಲಿಂದ ಅವ್ರದ್ದು ಅಡ್ಡ ಹೆಸರು ಗೌಡ ಅಂತಿರ್ತಿತ್ತು. ನಮ್ಮ ಭಾಗದಾಗೆಲ್ಲ ನಾವು ಇತಿಹಾಸ ತೆಗೆದು ನೋಡಿದ್ರೆ ಬಸವಣ್ಣಗೆ ಬಸವೇಶ್ವರ ಅಂತ ಕರೀತಾರೆ, ಮಲ್ಲಿಕಾರ್ಜುನಿಗೆ ಮಲ್ಲಿಕಾರ್ಜುನ ಅಂತ ಕರೀತಾರೆ. ಯಾವತ್ತು ಹಿಡಿದು ಇದು ಗೌಡ್ಕಿ ಪದ್ಧತಿ ನಮ್ಮಲ್ಲಿ ಚಾಲು ಆಗಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಒಬ್ಬೊಬ್ಬರಿಗೆ ಹುಟ್ಟಿದಾಗೆ ಸ್ವಯಂ ಪ್ರೇರಿತ ಗೌಡ ಅತ್ತಿಟ್ಬಿಟ್ಟಿರ್ತಾರೆ. ಮಲ್ಲನ್ ಗೌಡ ಅತ್ತಿಡ್ತಾರೆ, ಬಸನ್ ಗೌಡ ಅತ್ತಿಡ್ತಾರೆ. ಬಹುತೇಕ ಯಾರು ದುರ್ಬಲರದಾರ ಅವ್ರ ಮೇಲೆ ಅವರು ಹಾವಿ ಆಗಬೇಕು, ದೌರ್ಜನ್ಯ ಮಾಡಬೇಕು ಅನ್ನುವಂಥ, ದೌರ್ಜನ್ಯ ಮಾಡ್ಲಿಕ್ಕೆ ಅನುಕೂಲ ಆಗಬೇಕು ಅನ್ನುವಂಥ ಭಾವನೆಯಿಂದ ಅವ್ರ ಅವ್ವ ಅಪ್ಪ ಹಂಗೆ ಅವ್ರಿಗೆ ಹೆಸರಿಟ್ಟಾರೋ ನನಗೆ ಗೊತ್ತಿಲ್ಲ. ಬಟ್ ಭಾಳ ಚೆಂದಾಗಿ ನಮ್ಮ ಪೂರ್ವಜರು ನಮ್ಮ ಹೆಸರಿಟ್ಟಾರೆ. ನಮ್ಮ ಅಜ್ಜ ಅವರು ಸಿದ್ದರಾಮಪ್ಪ ಅತ್ತಿಟ್ಟಿದ್ರು, ನಮ್ಮ ತಂದೆಯವರಿಗೆ ಶಿವಾನಂದ ಅತ್ತಿಟ್ಟಿದ್ರು ಇಟ್ಟಾರ, ನನಗೆ ಸತ್ಯಜೀತ್ ಅತ್ತಿಟ್ಟಾರ, ನನ್ನ ಅಕ್ಕಾಗ ಸಂಯುಕ್ತ ಅತ್ತಿಟ್ಟಾರ. ಮತ್ತು ಇನ್ನೊಂದು ಕಲ್ಸ್ಯಾರ, ನೀವು ಹೆಸರು ಮೇಲೆ ಗೆದ್ದು ಬರಬೇಡ್ರಿ ಎಂದು ಮಂದಿ ಒಳಗೆ ಹೋಗಿ ನಿಮ್ಮ ಕೆಲಸದ ಮೇಲೆ ಜನರ ಮನಸ್ದಾಗ ಉಳಿರಿ, ಅಚ್ಚರಿಯಾಗಿ ಉಳಿರಿ ಅಂಥೇಳಿ ನಮ್ಮ ಮನ್ಯಾಗ ಕಲಿಸ್ಕೊಡ್ತಾರೆ. ಅವ್ರ ಮನ್ಯಾಗ ಎಂಥ ಸಂಸ್ಕೃತಿ ಐತಿ ನನಗದು ಗೊತ್ತಿಲ್ಲ. ಆ ನಿಟ್ಟಿನಲ್ಲಿ ಅವರು ಸೇವೆ ಸಲ್ಲಿಸಿದ್ರೆ ಬಹುತೇಕ ಸಮಾಜಿಗೆ ಇನ್ನೂ ಒಳಿತಾಗ್ತೈತಿ ಅಂಥೇಳಿ ನಾನು ಭಾವಿಸ್ತೀನಿ. ಇವತ್ತಿನ ದಿವಸ ಅದನ್ನು ನನಗೆ ಹೇಳಬೇಕನ್ನಿಸ್ತು, ಹೇಳಿದೆ. ಸುಮಾರು 30 ವರ್ಷ ನನ್ನ ತಂದೆಯವರಿಗೆ नाम पे नहीं उनके काम पे लोग उनको दिल में रख के, सिर पे रख के, उनके सर के ताज के जैसे इधर तक लेके आए हैं. वो उनको बताने के लिए मैं चाहता हूँ. तो ये सब बात आपके आगे रखते हुए ಮತ್ತು ಕೊನೆಯದಾಗಿ ಇವತ್ತಿನ ರಾಜಕೀಯ ಪರಿಸ್ಥಿತಿಗಳು ಭಾಳ ಗಂಭೀರ ಅದಾವೆ. ಯಾವ ದೇಶದಾಗ ಇವತ್ತು ರಾಜಕಾರಣಿಗಳು ಪಕ್ಷದ ಅಧ್ಯಕ್ಷರಾಗಬೇಕು, ಮುಖ್ಯಮಂತ್ರಿಗಳಾಗಬೇಕು ಅಂಥೇಳಿ ಹೋರಾಡ್ಲಿಕ್ಕತ್ತಿರ್ತಾರೆ, ಒಬ್ರಿಗೊಬ್ರು ಜಗಳ ಆಡ್ತಾರೆ. ಆಂತರಿಕ ಜಗಳ, ಹೊರ ಜಗಳ, ನೇರ ಜಗಳ, ಬೇಗಳ ಇಂಥದ್ದೆಲ್ಲ ಒಂದು ಸಂದರ್ಭದಾಗ ನನ್ನ ಕ್ಷೇತ್ರದ ಮತದಾರರು ಹಾಗೂ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಆಗೈತಿ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಒಬ್ಬ ಮಂತ್ರಿ ಆದ್ರೂ ಕೂಡ ರಾಜೀನಾಮೆ ಕೊಡ್ಲಿಕ್ಕೆ ಮುಂದೆ ಬಂದಿರತಕ್ಕಂಥ ವ್ಯಕ್ತಿ ನಮ್ಮ ತಂದೆಯವ್ರು ಆಗ್ಯಾರ ಅನ್ನೋದ್ರೊಳಗೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತೈತಿ. ಈ ಕಾರಣದಿಂದ ಅವರು ಈ ಜಿಲ್ಲೆಯ ಜನತೆಯ ಮನಸ್ಸಿದಾಗ ಅಚ್ಚರಿಯಾಗಿ ಉಳಿತಾರ ಅಂತಕ್ಕಂಥ ಭರವಸೆ ಕೂಡ ನನಗೆ ಇವತ್ತು ಐತಿ ಅಂತ ಹೇಳಿ 2 ಮಾತುಗಳನ್ನು ಮುಗಿಸ್ಲಿಕ್ಕತ್ತೀನಿ. 1999 ಆ ಒಂದು ಪದ ಬಳಕೆ ಆಗಿ ಈ ರೀತಿ ನಿಂದೆ ತಮ್ಮ ತಂದೆಯವರು ಮಾಧ್ಯಮಗಳ ಮುಂದೆ ಹೇಳ್ತಾರೆ, ರಾಜಕೀಯ ವಿಷಯದಲ್ಲಿ ಅವ್ರದ್ದೇ ಆಗಬೇಕು, ನಂದರಂತೆ ಆಗಬೇಕು, ಈ ವಿಷಯ ಸಂಬಂಧಪಟ್ಟಂಗೆ ಅಂತ ಹೇಳ್ತಾರೆ. ನಾನು ಈಗಾಗಲೇ ಹೇಳಿದ್ನಲ್ಲ, ನಮಗೆ ಹೆಸರು ಅಡ್ಡ ಹೆಸರಿಲಿಂದ ಭಾಳ ಲಗಾವಿಲ್ಲ. ಅದಕ್ಕೆ ಭಾಳ ನಾ ಅಂಟ್ಕೊಂಡು ಹೆಸರ್ಲಿಂದೇ ಬದುಕ್ತಾನೆ ಮನುಷ್ಯ. ನನಗೇನ್ರೆ ಹಂಗೆ ಇಟ್ಟಿದ್ರೇ ನನಗೆ ಮಂದಿ ಮರ್ಯಾದೆ ಕೊಡ್ತಾರೆ ಅಂತಕ್ಕಂಥ ಭಾವನೆ ನನ್ನಲ್ಲಿಲ್ಲ. ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತಾರಲ್ಲ, ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನನ್ನಲ್ಲಿಲ್ಲ. ಬಹುತೇಕ ಅವರಲ್ಲಿ ಇದ್ದಿದ್ದಿರ್ಲಿಂದ ಹಿಂಗೆ ಹೇಳಲಿಕ್ಕತ್ತಾರ. ಹಂಗೆ ಅವರು ಮನುಷ್ಯತ್ವದ ಇತಿಹಾಸ ತೆಗೆದು ನೋಡಿದ್ರೆ 40,000 ವರ್ಷದಿಂದ ಅವ್ರು ಮಂಗಗಳಿದ್ರು. ಆವಾಗ ಅವ್ರು ಏನು ಹೆಸರು ಇಟ್ಕೊಂಡಿದ್ರು ಅವ್ರಿಗೆ ಗೊತ್ತು. ಬಟ್ ಅವಾಗ ಬಹುತೇಕ ಸೈಂಟಿಫಿಕ್ ಹೆಸರ್ಲಿಂದೇ ಅವರು ಪೂರ್ವಜರು ಗುರುತಿಸ್ಕೊಂಡಿರ್ತಾರೆ. ಬಟ್ ಇವತ್ತು ಇವರು ಕುಡಿದ ನಶೆದಾಗ ಏನಾರೇ ಬಂದು ಹೇಳ್ತಾರೆ. ಈಗ ಮಂದಿ ಮುಂದೆ ಬಂದು ಬಹುತೇಕ ಗೋಲ್ ಗುಂಬಸ್ ಮುಸ್ಲಿಮ್ಸ್ ಕಟ್ಟ್ಯಾರ, ಅದನ್ನು ಒಡೆದು ಬಿಡ್ರಿ ಅಂತ ಹೇಳಿದ್ರೂ ಆಶ್ಚರ್ಯ ಇಲ್ಲ. ಅವರಲ್ಲಿ ಅಂಥ ಭಾವನೆಗಳೇ ಅದಾವೆ. ಇದರ್ಲಿಂದ ಟೂರಿಸಮ್ ಇನ್ಕ್ರೀಸ್ ಆಗ್ತೈತಿ, ಜನರು ಬಂದು ಇಲ್ಲಿ ಖರ್ಚು ಮಾಡ್ತಾರೆ, ವ್ಯವಹಾರಗಳು ಹೆಚ್ಚಾಗ್ತೈತಿ ಅನ್ನುವಂಥ ಒಂದು ಕಾಮನ್ ಸೆನ್ಸ್, ಮುಂದಿನ ಪೀಳಿಗೆಗೆ ಏನು ಬೇಕಾಗ್ತೈತಿ ಅನ್ನುವಂಥ ಒಂದು ಕಾಮನ್ ಸೆನ್ಸ್ ಅತ್ತೇಗೆ ಅವ್ರಿಗೆ ಇಲ್ಲಾರ್ದೆ ಇಂಥವೆಲ್ಲ ಮಾತಾಡ್ಕೋತ ಹೋಗ್ತಾರೆ. ಮತ್ತೇನೈತಿ, ನಮಗೇನು ಅದರ್ಲಿಂದ ದುಃಖ ಪಡ್ಕೊಳ್ಳೋದಿಲ್ಲ ನಾವು. ನಮಗೆ ಪಾಪ ಅನ್ನಿಸ್ತೈತಿ ಇವ್ರ ಮೇಲೆ. ನಾನೇನು ಕಿವಿ ಮಾತು ಹೇಳೋದಿಲ್ಲ. ಅವರು ದೊಡ್ಡವರಾದ್ರೂ ಇನ್ನೂ 20-30 ವರ್ಷ ಬದುಕ್ತಾರೆ. 20-30 ವರ್ಷ ಇಲ್ಲೇ ಬದುಕ್ತಾರೆ, ನಾವು ಇಲ್ಲೇ ಇರ್ತೀವಿ, ನಮ್ಮ ತಂದೆಯವರು ಇರ್ತಾರೆ. ಅವ್ರು ಬದುಕ್ತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ತಂದೆಯವ್ರಂತರೂ ಭಾಳ ಫಿಟ್ ಆ್ಯಂಡ್ ಫೈನ್ ಅದ.
ಅವ್ರ ಯಾವುದೇ ಚಟ ಇಲ್ಲ ನಮ್ಮವ್ರಿಗೆ, ನಮ್ಮ ತಂದೆಯವರಿಗೆ. ಅವರು ಚಂದ ವ್ಯಾಯಾಮ ಮಾಡ್ತಾರೆ, ಮಂದಿ ಜೊತೆ ನಕ್ಕೋತು ಇರ್ತಾರೆ. ಆ ಇರ್ತಕ್ಕಂಥ ದೀರ್ಘಕಾಲ ಏನೈತಿ ಚಂದಾಗಿ ಸೇವೆ ಸಲ್ಲಿಸಿ ಮುಂದಿನ ಪೀಳಿಗೆಗೆ ಒಂದು ಮಾದರಿ ವ್ಯಕ್ತಿಯಾಗಿ ಹೋಗ್ಬೇಕನ್ನೋದು ನನಗೆ ಆಸೆ. ಎಲ್ಲರೂ ಈ ಜಿಲ್ಲೆಯವರು ಅದು ಇಂಥವು ಮಾತಾಡೋದ್ರಲಿಂದ ಅದು ಸಾಧ್ಯ ಆಗಲ್ಲ ಅನ್ನುವಂಥ ಒಂದು ಭಾವನೆ ನನ್ನಲ್ಲೈತಿ. ಅದು ಅವರು ಬಿಟ್ಟರೆ ಚಲೋ, ಇರ್ಲಿಕ್ಕಂದ್ರೆ ಮಂದಿನೇ ಬಿಡಿಸ್ತಾರೆ, ಅದರೊಳಗೆ ಎರಡು ಮಾತಿಲ್ಲ. ಅವ್ರ ಪಾರ್ಟಿನೇ, ನಮ್ಮ ತಂದೆಯವ್ರು ಹೇಳಿದ್ರಲ್ಲ, ಯಾರಾದರೂ BJP ಪಕ್ಷದಿಂದ ಇಡೀ ದೇಶದಾಗ 3 ಸರಿ ಉಚ್ಚಾಟನೆಯಾಗಿ ಮತ್ತು BJP ಸೇರ್ತೀನಿ ಅಂತಕ್ಕಂಥ ಏಕೈಕ ವ್ಯಕ್ತಿ ಇದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅಂಥೇಳಿ ಎಲ್ಲರಿಗೂ ಗೊತ್ತಿದ್ದೈತಿ. ಅವ್ರು ಎಲ್ಲರಿಗೂ ಬ್ಯಾಡ ಆದ ಮನುಷ್ಯ ಆಗ್ಯಾರ. ನುಂಗ್ಲಾರ್ದ ತುಪ್ಪ ಅಂತಿರಲ್ಲ, ಬಿಸಿ ತುಪ್ಪನೂ ಅಲ್ಲ ಅವರು. ನನ್ನ ಪ್ರಕಾರ ಅವ್ರು ಬೇರೆಯೇ ಅದಾರ. ಅಂಥ ಶಬ್ದಗಳು ನಾವು ಉಪಯೋಗಿಸೋದಿಲ್ಲ. ಬಟ್ ಇರಲಿ, ನೋಡೋಣ ಮುಂದೆ ಸ್ಪರ್ಧೆಗೆ ಏನೈತಿ ನಾವು ತಯಾರದೀವಿ. ಬಸವನ ಬಾಗೇವಾಡಿಗೆ ಬರಲಿ, ಅವರು ಹೇಳ್ದಂತೆ ನಾವು ಡ್ರಾಫ್ಟ್ ತಯಾರು ಮಾಡ್ತೀವಿ, ಅವರು ಅದೇ ಡ್ರಾಫ್ಟ್ ತಯಾರು ಮಾಡಲಿ. ಎರಡೂ ಕಡೆ ಚುನಾವಣೆ ನಡೀಲಿ. ಅವ್ರಿಗೆ ಮೊದಲು ಬಿಜಾಪುರದಾಗ ಅಷ್ಟೇ ಪಾಕಿಸ್ತಾನ ಕಾಣಿಸ್ಲಿಕ್ಕತ್ತಿತ್ತು. ಈಗ ಬಸವಣ್ಣನ ನಾಡಿಗೆ ಅವರು ಪಾಕಿಸ್ತಾನ ಅಂತಾರಂದ್ರೆ ಬಂದು ಗೆದ್ದು ತೋರಿಸ್ಬಿಡ್ಲಿ, ಹೌದತ್ತೀನಿ. ಸೊ ನಾವು ಅವ್ರಿಗೆ ಇನ್ನೊಮ್ಮೆ ಅವ್ರು ಶುಕ್ರವಾರ ತನಕ ಹೇಳ್ಯಾರಲ್ಲ, ಅವ್ರಿಗೆ ಶುಕ್ರವಾರ ತನಕ ನಾವು ಕಾಲಾವಕಾಶ ಕೊಡ್ತೀವಿ. ಇಲ್ಲೂ ರಾಜೀನಾಮೆ ಕೊಡಲಿ, ಅಲ್ಲೂ ರಾಜೀನಾಮೆ ನಾವು ಕೊಡ್ತೀವಿ. ಎರಡೂ ಕ್ಷೇತ್ರದಲ್ಲಿ ಚುನಾವಣೆ ನಾವು ಕೂಡೇ ಮಾಡೋಣ. ಅವ್ರು ಗೆಲ್ತಾರೋ ನಾವು ಗೆಲ್ತೀವೋ, ಮಂದಿ ಯಾರಿಗೆ ಎತ್ತು ಹಿಡಿತಾರ ಅನ್ನುವಂಥದ್ದು ನೋಡೇ ಬಿಡೋಣ. ಬಿಜಾಪುರ ನಗರ ಜನತೆ, ಬಸವನ ಬಾಗೇವಾಡಿ ನಗರ ಜನತೆ ಎರಡೂ ಕ್ಷೇತ್ರದಲ್ಲೂ ಎಲೆಕ್ಷನ್ ಆಗ್ಬೇಕಂತ ಆಗಲಿ. ಅವರು ರಾಜೀನಾಮೆ ನೀಡಿದ ಮೇಲೆ ಇಲ್ಲಿ ಶಾಸಕರು ಇರೋದಿಲ್ಲಲ್ಲ. ಇಲ್ಲಿ ಹ್ಯಾಂಗಿದ್ರು ಅವರು ಹೇಳ್ತಾರೆ, ಅವರು ಪಾಕಿಸ್ತಾನ ಇದ್ದಿದ್ದು ಹಿಂದೂಸ್ತಾನ್ ಮಾಡ್ಯಾರ ಅಂತ ಹೇಳಿಕತ್ತಾರ. ನಮಗಂತರೂ ಕಂಡಿಲ್ಲ ಪಾಕಿಸ್ತಾನ. ಮೊದಲಿಂದ ಹ್ಯಾಂಗಿತ್ತು ಹಾಗೆ ಅನ್ನಿಸ್ಲಿಕ್ಕತ್ತೈತೆ. ಅದು ಒಂದು ದುಃಖ ಐತೆ ನನಗೆ. ಆಜು ಬಾಜಿನ ಜಿಲ್ಲೆಗಳು ಇವು ಬೆಳಗಾಂ ಆಗಿರಲಿ, ಗುಲ್ಬರ್ಗ ಆಗಿರಲಿ, ಇವು ನಗರಗಳು ಎಲ್ಲಿಂದ ಎಲ್ಲಿಗೆ ಹೋದು 10-15 ವರ್ಷದಾಗ ನಮ್ಮ ನಗರ ಯಾಕಿನ ಹಿಂಗೆ ಉಳೀತು ಅನ್ನುವಂಥ ದುಃಖ ಐತಿ. ನಮ್ಮ ತಂದೆಯವರು ಇಲ್ಲಿ ಸೇವೆ ಸಲ್ಲಿಸಿದವ್ರು ಅದಾರ, ನಾವಿಲ್ಲೇ ಹುಟ್ಟಿದವ್ರು ಅದೀವಿ, ಇಲ್ಲಿ ಬೆಳೆದವ್ರು ಅದೀವಿ. ಸೊ ಹಿಂಗಾಗಿ ಎರಡೂ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದು ತಪ್ಪೇನಿಲ್ಲ. ನಮ್ಮ ಕ್ಷೇತ್ರ ಅಂತೂ ನಾವು ಬಿಟ್ಕೊಡೋದಿಲ್ಲ. ಅವ್ರು ಮಾಡಿದ ಪಾಪಕ್ಕೆ ಅವ್ರು ಪಶ್ಚಾತ್ತಾಪ ಪಡುವಂಗೆ ನಾವು ಶ್ರಮ ಪಡ್ತೀವಿ ಅಂತ ಹೇಳಿ ಬಯಸ್ಲಿಕ್ಕತ್ತೇನೆ.